ಬಿಗ್ ಬಾಸ್ ಫಿನಾಲೆ ವಾರದಲ್ಲಿ ಹೈಯೆಸ್ಟ್ ಮತಗಳನ್ನು ಪಡೆದುಕೊಂಡು ಅಶ್ವಿನಿ ಗೌಡ ಟಾಪ್ ಲಿಸ್ಟ್ನಲ್ಲಿದ್ದಾರೆ. ಸೊ ಬನ್ನಿ ಇದರ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ವಿಡಿಯೋ ನೋಡೋಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಕಂಟೆಸ್ಟೆಡ್ ಆಗಿ 6 ಸ್ಪರ್ಧಿಗಳು ಇದ್ದಾರೆ. ಇವತ್ತು ಬಿಗ್ ಬಾಸ್ ಅನೌನ್ಸ್ ಮಾಡಿರುವಂಥದ್ದು ವೋಟ್ಗಳನ್ನು. ಸದ್ಯ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳ ಹೆದರೆ ಹೈಯೆಸ್ಟ್ ಮತಗಳನ್ನು ತೋರಿಸಿದ್ದಾರೆ. ಮೊದಲ ಒಂದು ಟಾಪ್ ಸ್ಪರ್ಧೆಯ 37 ಕೋಟಿ ವೋಟನ್ನು ತೋರಿಸಿರುವಂಥದ್ದು. ಸೊ ಈ ಒಂದು ವೋಟ್ ನೋಡಿ ಅಶ್ವಿನಿ ಗೌಡ ಅವರು ಟಾಪ್ ಲಿಸ್ಟ್ನಲ್ಲಿ ಇದ್ದಾರೆ ಅಂತ ಜನ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಕೆಲವೊಂದಿಷ್ಟು ಸ್ಪರ್ಧಿಗಳು ಅಶ್ವಿನಿ ಗೌಡ ಅವರು ವಿನ್ ಆಗಬೇಕು ಅಂತ ಪ್ರಚಾರವನ್ನು ಮಾಡಿಸ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರು ಕೆಲವೊಂದಿಷ್ಟು ಕನ್ನಡ ಪರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೇರ ದಿಟ್ಟ ನಿರಂತರವಾಗಿ ಮಾತನಾಡುವಂತಹ ಸ್ಪರ್ಧಿ, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಅವರು ಗೆಲ್ಲಬೇಕು ಅಂತ ಕೆಲವೊಂದಿಷ್ಟು ಸಂಘಟನೆಗಳು ಹಾಗೆ ಫ್ಯಾನ್ಸ್ಗಳು ಪ್ರಚಾರವನ್ನು ಮಾಡಿದರು. ಸೊ ಹಾಗಾಗಿ ಅಶ್ವಿನಿ ಗೌಡ ಪ್ರಬಲ ಸ್ಪರ್ಧಿಯಾಗಿ ಕೂಡ ಇಲ್ಲಿಯವರೆಗೂ ಬಂದಿದ್ದಾರೆ. ಸೊ ಈ ಒಂದು ವಿಡಿಯೋ ನೋಡಿ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂದರೆ ಹೈಯೆಸ್ಟ್ ಮತಗಳನ್ನು ಬರೋಬ್ಬರಿ 37 ಕೋಟಿ ವೋಟನ್ನು ತೋರಿಸಿರುವಂಥದ್ದು ರಕ್ಷಿತಾ ಶೆಟ್ಟಿ, ಹಾಗೆ ಗಿಲ್ಲಿ ನಟ, ಹಾಗೆ ಕಾವ್ಯ, ರಘು ಮತ್ತು ಧನುಷ್ ಅವರು ಇಷ್ಟು ಸ್ಪರ್ಧಿಗಳಲ್ಲಿ ಹೈಯೆಸ್ಟ್ ವೋಟ್ ಪಡೆದಿರುವಂಥದ್ದೇ ಅಶ್ವಿನಿ ಗೌಡ ಅಂತ ಜನ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಾಳೆ ನಡೆಯುವಂಥ ಸಂಡೇ ಸ್ಪೆಷಲ್ ವೀಕೆಂಡ್ ಎಪಿಸೋಡ್ನಲ್ಲಿ ಕೊನೆಗೂ ನಿರ್ಧಾರ ಆಗುವಂಥದ್ದು ವಿನ್ನರ್. ಸೊ ಈ ಒಂದು ವಿನ್ನರ್ ಲೀಸ್ಟ್ನಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ ಅಂತ ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಬಿಗ್ ಬಾಸ್ 50 ಲಕ್ಷದ ಕ್ಯಾಶ್ ಪ್ರೈಸ್ ಹಾಗೂ ಟ್ರೋಫಿ ಅಶ್ವಿನಿ ಕೈಗೆ ಸೇರಲಿದೆ. ಹೈಯೆಸ್ಟ್ ಮತಗಳನ್ನು ಪಡೆದಿದ್ದಾರೆ, ದಾಖಲೆಯನ್ನು ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಸದ್ಯ ಬಿಗ್ ಬಾಸ್ ವಿನ್ನರ್ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟ ಮತ್ತು ರಘು, ಧನುಷ್, ಅಶ್ವಿನಿ ಗೌಡ, ಈ ಮೂರರಲ್ಲಿ ನೀವು ಅಂದ್ಕೊಂಡಿದ್ದು ಯಾರ್ದು ಅನ್ನೋದನ್ನು ಗೆಸ್ ಮಾಡಿ ವೀಕ್ಷಕರೇ. ಏಕೆಂದರೆ ಅಶ್ವಿನಿ ಗೌಡ ಟಾಪ್ ಲಿಸ್ಟ್ನಲ್ಲಿ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.